ಬಾಡರಹಳ್ಳಿಯಲ್ಲಿ ಪೊಲೀಸ್ ಡ್ರೆಸ್ ಅನ್ನು ಧರಿಸಿ ರಾಬರಿ ಮಾಡಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೊಂಬಾಳೆಗೌಡರ ಮನೆಯಲ್ಲಿ ರಾಬರಿ ಆಗಿತ್ತು. 2 ಕೋಟಿ ಕ್ಯಾಶ್ ಇದೆ ಅಂತ ಹೋದ್ವಿ ಅಂತ ಈ ರಾಬರಿ ಪ್ರಕರಣದ A1 ಬಾಯ್ಬಿಟ್ಟಿದ್ದಾರೆ. 18 ಲಕ್ಷ ಕ್ಯಾಶ್, ಅರ್ಧ ಕೆಜಿಗೂ ಅಧಿಕ ಚಿನ್ನಾಭರಣವನ್ನ ಈ ಗ್ಯಾಂಗ್ ದರೋಡೆ ಮಾಡಿತ್ತು. ಅದಾದ ನಂತರ ಪೊಲೀಸರು ಆರೋಪಿಗಳನ್ನ ಸೆರೆ ಹಿಡಿದಿದ್ರು. ಇದೀಗ ಪೊಲೀಸ್ ತನಿಖೆಯಲ್ಲಿ ತಮ್ಮ ಪ್ಲಾನ್ ಬಗ್ಗೆ ಆರೋಪಿ ಬಾಯ್ಬಿಟ್ಟಿದ್ದಾನೆ. ಸ್ನೇಹಿತ A2 ಆರೋಪಿ ಇಮ್ರಾನ್ ಬಗ್ಗೆ ನಾಗೇಂದ್ರ ಅಂದ್ರೆ A1 ಆರೋಪಿ ನಾಗೇಂದ್ರ ಬಾಯ್ಬಿಟ್ಟಿದ್ದಾನೆ. ಈ ಸಂಬಂಧ ಬಾಡರಹಳ್ಳಿ ಪೊಲೀಸರು ತನಿಖೆಯನ್ನ ಮುಂದುವರಿಸಿದ್ದಾರೆ. ಬಾಡರಹಳ್ಳಿಯಲ್ಲಿ ಪೊಲೀಸ್ ಡ್ರೆಸ್ನಲ್ಲಿ ಬಂದಂತಹ ಕಳ್ಳರ ಗ್ಯಾಂಗ್ ಒಂದು ರಾಬರಿಯನ್ನ ಮಾಡಿತ್ತು, ಕಳ್ಳತನವನ್ನ ಮಾಡಿತ್ತು. ಆ ಕಳ್ಳತನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳನ್ನ ವಶಕ್ಕೆ ಪಡೆದುಕೊಂಡಂತಹ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಈ ತನಿಖೆಯಲ್ಲಿ ಇದೀಗ A1 ಆರೋಪಿಯಾಗಿರುವಂತಹ ನಾಗೇಂದ್ರ ಹಲವು ವಿಚಾರಗಳನ್ನ ಬಾಯ್ಬಿಟ್ಟಿದ್ದಾನೆ. ರಾಬರಿ ನಡೆದಂತಹ ಸಂದರ್ಭದಲ್ಲಿ ಹಾಗೂ ರಾಬರಿಗೆ ಪ್ಲಾನ್ ಮಾಡಿದ್ದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆ ವೇಳೆ ಬಾಯ್ಬಿಟ್ಟಿದ್ದಾನೆ. ಜೈಲಿನಲ್ಲಿ ಇದ್ದವನಿಂದ ಕೃತ್ಯ ಅಂತ ಗೊತ್ತಾಗಿತ್ತು. ಪೆರೋಲ್ ಮೇಲೆ ಹೊರಗಡೆ ಬಂದು ರಾಬರಿಯನ್ನ ನಡೆಸಿದ್ದಾನೆ ಈ ಆರೋಪಿ. ದರೋಡೆಕೋರ ನಾಗೇಂದ್ರನನ್ನ ಪೊಲೀಸರು ವಿಚಾರಣೆ ಮಾಡುವಂತಹ ಸಂದರ್ಭದಲ್ಲಿ ಈ ವಿಚಾರಗಳು ಬಯಲಿಗೆ ಬಂದಿದೆ. ಹಿಂಡಲಗ ಜೈಲಿನಲ್ಲಿರುವಂತಹ ಆರೋಪಿಯಿಂದ ಪ್ರಾಥಮಿಕ ಮಾಹಿತಿಯನ್ನ ಕಲೆ ಹಾಕಲಾಗ್ತಾ ಇದೆ. ಸ್ನೇಹಿತ A2 ಆರೋಪಿ ಇಮ್ರಾನ್ ಬಗ್ಗೆ A1 ಆರೋಪಿ ನಾಗೇಂದ್ರ ಬಾಯ್ಬಿಟ್ಟಿದ್ದಾನೆ. ಆ ಮನೆಯಲ್ಲಿ 2 ಕೋಟಿ ಹಣ ಇದೆ ಅಂತ ನನಗೆ ಹೇಳಿದ್ದೇ ನನ್ನ ಸ್ನೇಹಿತ ಅಂತ ಬಾಯ್ಬಿಟ್ಟಿದ್ದಾನೆ. ಫೆಬ್ರವರಿ 9ರಿಂದ ಫೆಬ್ರವರಿ 28ರವರೆಗೆ ನನಗೆ ಪೆರೋಲ್ ಅವಕಾಶ ಇತ್ತು, ಹಾಗಾಗಿ ಪೆರೋಲ್ ತೆಗೆದುಕೊಂಡು ನಾನು ರಾಬರಿ ಮಾಡಿದ್ದೀನಿ ಅನ್ನುವಂತಹ ವಿಚಾರವನ್ನ ಬಾಯ್ಬಿಟ್ಟಿದ್ದಾನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.